ದೇಶದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮ ಅಯೋಧ್ಯೆಯ ರಾಮ ಮಂದಿರ ಕೂಡ ಒಂದು. ಹೀಗಿರುವಾಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 3ನೇ ದಿನ. ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನಕ್ಕೆ ಭಕ್ತರ ಸುನಾಮಿ ಇನ್ನೂ ಕೂಡ ಮುಂದುವರೆದಿದೆ. ನೆನ್ನೆ ಒಂದೇ ದಿನ 5 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನ ಪಡೆದುಕೊಂಡಿದ್ದಾರಂತೆ. ಒಂದೇ ದಿನ ಇವತ್ತು ಕೂಡ ಬೆಳಗ್ಗೆನಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ. ರಾತ್ರಿ ನಿದ್ರೆ ಬಿಟ್ಟು ಬೆಳಗ್ಗೆ ಚಳಿಯಲ್ಲೇ ಕಾದು ಕುಳಿತಿದ್ದಾರೆ ಭಕ್ತ ಸಮೂಹ ರಾಮನನ್ನ ಕಣ್ತುಂಬಿಕೊಳ್ಳೋಕೆ. ಭಕ್ತರ ನೂಕು ನುಗ್ಗಲನ್ನ ತಪ್ಪಿಸೋಕೆ ಒಂದು ಸಾಲಿನ ವ್ಯವಸ್ಥೆ ಮಾಡಿದ್ದಾರೆ. ಇದೀಗ ಪೊಲೀಸರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪಬ್ಲಿಕ್ ಟಿವಿಯಲ್ಲಿ ರಾಮ ಮಂದಿರ ಭಕ್ತ ಸಾಗರದ ಮೆಗಾ ಕವರೇಜ್. ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನಕ್ಕೆ ಭಕ್ತರು ಸುನಾಮಿ ರೀತಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ನೆನ್ನೆ ಒಂದೇ ದಿನ 5 ಲಕ್ಷ ಅಂದ್ರೆ ಇಮೇಜ್ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ಇವರೆಲ್ಲರೂ ಕೂಡ ಒಂದು ವಾರ 10 ದಿನದಿಂದಲೇ ಮುಂಚಿನಿಂದಲೂ ಕಾಯ್ತಾ ಇದ್ರು. ಇವತ್ತು 2ನೇ ದಿನ. ಹಾಗೆ ನೋಡೋದಾದ್ರೆ ಸಾರ್ವಜನಿಕರಿಗೆ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು 2ನೇ ದಿನ. ಹಾಗಾಗಿ ಈಗ ಪೊಲೀಸರು ಸ್ವಲ್ಪ ಮತ್ತಷ್ಟು ಹೆಚ್ಚಿನ ಜಾಗೃತರಾಗಿ ಒಂದು ಸರತಿ ಸಾಲಿನಲ್ಲಿ ಬಂದು ಹೋಗುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಾಮನನ್ನ ಕಣ್ತುಂಬಿಕೊಳ್ಳೋಕೆ ಒಂದು ವಿಪರೀತ ಚಳಿ ಕೊರಿತಾ ಇದೆ. ಅಂತಹ ಚಳಿಯಲ್ಲೂ ಕೂಡ ಜನ ಅಲ್ಲಿ ನೋಡಿ, ಇಲ್ಲಿ ಬೆಡ್ಶೀಟ್ಗಳನ್ನೇ ಹೊತ್ಕೊಂಡು ಕ್ಯೂ ನಿಂತಿದ್ದಾರೆ. ನೇರವಾಗಿ ನಾವೀಗ ಅಯೋಧ್ಯೆಗೆ ಹೋಗೋಣ. ನಮ್ಮ ಪ್ರತಿನಿಧಿ ಅರುಣ್ ಹಾಗೆ ಅರವಿಂದ ಶಬೀರ್ 3 ಜನ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅರವಿಂದ, ನೆನ್ನೆಗೆ ಹೋಲಿಕೆ ಮಾಡಿದ್ರೆ ಅರುಣ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಇದೀಗ ನೆನ್ನೆ ಕಂಪೇರ್ ಮಾಡಿದ್ರೆ ಕ್ರೌಡ್ ಸ್ವಲ್ಪ ಪರವಾಗಿಲ್ವಾ ಅಂತ ಅನಿಸ್ತಾ ಇದೆಯಾ ಅಥವಾ ಇನ್ನೂ ಹೆಚ್ಚಾಗಿದೆ ಅನಿಸ್ತಾ ಇದೆಯಾ ಅರುಣ್? ವಿದ್ಯಾ, ನಿನ್ನೆಗಿಂತ ಕ್ರೌಡ್ ಕಡಿಮೆ ಏನಾಗಿಲ್ಲ. ಬಟ್ ಕ್ರೌಡ್ ಅನ್ನ ನಿಯಂತ್ರಣ ಮಾಡೋದ್ರಲ್ಲಿ ಭದ್ರತಾ ಸಿಬ್ಬಂದಿಗಳು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಇದೇ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೆ. ಇಲ್ಲಿ ಯಾವುದೇ ಬ್ಯಾರಿಕೇಡ್ ಗಳನ್ನ ಹಾಕಿರ್ಲಿಲ್ಲ. ಪೊಲೀಸರು ಪಾಪ ಭದ್ರತಾ ಸಿಬ್ಬಂದಿಗಳು ತುಂಬಾ ಕಷ್ಟ ಪಡ್ತಾ ಇದ್ರು. ಬಟ್ ಇವತ್ತು ಎಷ್ಟು ನೀಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಭಕ್ತರು ಅವರ ಪಾಡಿಗೆ ಅವರು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಒಳಗಡೆಗೆ ಸೆಕ್ಯೂರಿಟಿ ಚೆಕ್ ಅನ್ನ ಕೂಡ ಏನೂ ಇಲ್ಲ. ಎಲ್ಲದಕ್ಕೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಬ್ಯಾಗ್ಗಳನ್ನ, ಮೊಬೈಲ್ಗಳನ್ನ ಎಲ್ಲವೂ ಕೂಡ ಒಂದ್ ಕಡೆಗೆ ಇಟ್ಟು ಬನ್ನಿ, ಇಲ್ಲಿ ತೆಗೆದುಕೊಂಡು ಬರಕ್ ಹೋಗ್ಬೇಡಿ ಅಂತ ಹೇಳಿ. ಜೊತೆಗೆ ಒಂದಿಷ್ಟು ಜನ ಮಿಸ್ ಕೂಡ ಆಗ್ತಾ ಇದ್ದಾರೆ. ಅಷ್ಟೊಂದು ಕ್ರೌಡ್ ಇದೆ. ಅದರ ಅನುಮಾನವನ್ನು ನೀವು ನೋಡಬಹುದು. ಒಂದು ಕಡೆಗೆ ಹೋದ್ರೆ ಇನ್ನೊಂದು ಕಡೆಯಿಂದ ವಾಪಸ್ ಬರುವಂತ ಕೆಲಸ ಇದೆ. ಬಟ್ ನಿನ್ನೆ ಹಾಗಿರ್ಲಿಲ್ಲ. ಹೋಗಿರುವಂತ ಜಾಗದಿಂದನೇ ವಾಪಸ್ ಬರಬೇಕಾದಂತ ಪರಿಸ್ಥಿತಿ ಇತ್ತು. ಹಾಗಾಗಿ ತುಂಬಾ ಕ್ರೌಡ್ ಆಗ್ತಾ ಇತ್ತು. ಈ ನೋಡ್ತಾ ಇರುವಂತ ರಸ್ತೆ ಏನಿದೆ, ನಿನ್ನೆ ಎಲ್ಲ ಜನರಿಂದ ಗಿಜಿಗುಡ್ತಾ ಇತ್ತು. ಇವತ್ತು ಹಾಗಿಲ್ಲ. ನಿನ್ನೆ ಮಧ್ಯಾಹ್ನದ ನಂತರವೇ ಒಂದಿಷ್ಟು ತುಂಬಾ ಒಳ್ಳೆಯ ಕೆಲಸವನ್ನ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿಗಳು ಮಾಡಿ ಎಷ್ಟೇ ಜನ ಬರ್ಲಿ ಸುಲಭವಾಗಿ ದರ್ಶನವನ್ನ ಮಾಡಿಕೊಂಡು ಆರಾಮಾಗಿ ಬರಬಹುದು. ಸತತವಾಗಿ ನೀವು ಒಂದು 10 ನಿಮಿಷದಲ್ಲಿ ಹೋಗಿ ದರ್ಶನವನ್ನ ಮಾಡ್ಕೊಂಡು ಆಚೆ ಬರ್ಬೋದು ವಿದ್ಯಾ. ಅಷ್ಟು ವ್ಯವಸ್ಥೆಯನ್ನ ಇಲ್ಲಿ ಭದ್ರತಾ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ. ವೆರಿ ಅಪ್ರಿಸಿಯೇಟ್ ಅನಿಸ್ತಾ ಇದೆ ಈ ವಿಚಾರದಲ್ಲಿ. ಇಷ್ಟು ಕ್ವಿಕ್ ಆಗಿ ಇವೆಲ್ಲ ರೆಡಿ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಒಂದು ಟೀಮ್ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು ವಿದ್ಯಾ. ಓಕೆ, ಸ್ಟೇ ವಿತ್ ಮೀ ಅರುಣ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಶಬೀರ, ಪೊಲೀಸರ ಈ ಒಂದು ನಡೆಗೆ ಅಂದ್ರೆ ಅಷ್ಟೆಲ್ಲಾ ಕ್ರೌಡ್ ಇದ್ರೂ ಕೂಡ ಅವರು ನಿಭಾಯಿಸಿದ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಟ್ ಇಂಥ ಕೊರೆಯುವ ಚಳಿಯಲ್ಲೂ ಜನರ ಉತ್ಸಾಹ, ಭಕ್ತರ ಉತ್ಸಾಹ ರಾಮನನ್ನು ನೋಡೋಕೆ ಹೇಗಿದೆ ಅಲ್ವಾ ವಿದ್ಯಾ? ನೋಡಿ, ಭಕ್ತರ ಉತ್ಸಾಹ ಅಥವಾ ಭಕ್ತಿ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಈಗ ಸದ್ಯಕ್ಕೆ ಸರಯೂ ನದಿಯ ತಟದಲ್ಲಿದ್ದೀನಿ. ನೋಡ್ಬೋದು ನೀವು, ಬೆಳ್ಳಂಬೆಳಗ್ಗೆ ನದಿಯ ತಟಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿಂದ ಮೊದಲು ಹನುಮಾನ್ ಗಡಿಗೆ ದರ್ಶನಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಬಾಲರಾಮನ ದರ್ಶನವೂ ಕೂಡ ಆಗುತ್ತೆ. ನೀವೀಗ ಘಾಟ್ನ ದೃಶ್ಯಗಳನ್ನ ಒಂದು ಕಡೆಯಿಂದ ಎಲ್ಲ ಕಡೆ ನೋಡ್ತಾ ಬರ್ಬೋದು. ಫಾಗ್ ಇರೋದ್ರಿಂದ ಬಹಳಷ್ಟು ದೊಡ್ಡ ವಿಸಿಬಿಲಿಟೀಸ್ ಇಲ್ಲ. ಆದಾಗ್ಯೂ ಕೂಡ ನಾನು ನಿಮ್ಗೆ ಒಂದಿಷ್ಟು ದೃಶ್ಯಗಳನ್ನ ಕಟ್ಟಿಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ, ವಿಶೇಷವಾಗಿ ಮಹಿಳೆಯರು, ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಬಂದು ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಸ್ನಾನ ಮಾಡುವಂತಹ ದೃಶ್ಯಗಳನ್ನ ನಮ್ಗೆ ಕಾಣಸಿಗುತ್ತೆ. ನಾನು ವಿದ್ಯಾ ಆಗ್ಲಿಂದನೂ ಹೇಳ್ತಿದ್ದೀನಿ, 5 ಡಿಗ್ರಿ ಸೆಲ್ಸಿಯಸ್ ಇದೆ. ಇಡೀ ಅಯೋಧ್ಯೆ ಮಂಜು ಮುಸುಕಿದ ವಾತಾವರಣ ಇದೆ. ನಿಮ್ಗೆ ನೀರನ್ನ ಮುಟ್ಲಿಕ್ಕೂ ಆಗಲ್ಲ. ಬಿಸಿನೀರಿನ ಸ್ನಾನ ಮಾಡದೆ ಇವತ್ತಿನ ಕಾಲಕ್ಕೆ ಕಷ್ಟ. ಈ ಒಂದು ಪರಿಸ್ಥಿತಿಯಲ್ಲಿ ಅಂಥದ್ರಲ್ಲಿ ಒಂದು ಐಸ್ ವಾಟರ್ ಅಂತಾರಲ್ಲ, ಆ ಐಸ್ ವಾಟರ್ ನಂತಹ ನೀರಿನಲ್ಲಿ ಈಗ ಸ್ನಾನವನ್ನ ಮಾಡಿ ಇಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆ ಭಕ್ತಿಯನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ರಾಮನ ಮೇಲೆ ಒಂದು ಒಲವಿದೆ ಅನ್ನುವಂಥದ್ದನ್ನ ಜನರಲ್ಲಿ ನೋಡ್ಬೋದು. ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಜನರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಯಾಕೆಂದ್ರೆ ಅಯೋಧ್ಯೆಯಲ್ಲಿ ಹರಿಯುವಂತಹ ಪವಿತ್ರ ನದಿ ಸರಯೂ ಆಗಿರುವಂತದ್ದು. ರಾಮಾಯಣದಲ್ಲಿ ಇದಕ್ಕೊಂದು ಮಹತ್ವದ ಸ್ಥಾನವನ್ನ ಕೊಟ್ಟಲಾಗಿದೆ. ಮತ್ತೆ ರಾಮನ ಉಗಮ ಮತ್ತೆ ಅಂತ್ಯವೂ ಕೂಡ
ಎರಡೂ ವಿಚಾರಗಳಲ್ಲೂ ಕೂಡ ಸರಯು ಒಂದು ಮಹತ್ವದ ಸಾಕ್ಷಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ನದಿಯಲ್ಲಿ ಸ್ನಾನವನ್ನ ಮಾಡಿ ದರ್ಶನವನ್ನ ಪಡೆದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಹೀಗಾಗಿ ಬಹಳಷ್ಟು ಜನರು ಬೆಳಗ್ಗೆಯಿಂದಲೇ ಬಂದು ಇಲ್ಲಿ ಸ್ನಾನವನ್ನ ಮಾಡಿ ಅದಾದ ಬಳಿಕ ದರ್ಶನಕ್ಕೆ ಹೋಗುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆಗೆ ಇವತ್ತಿಗೆ ಹೋಲಿಸ್ಕೊಂಡ್ರೆ ವಿದ್ಯಾ ಒಂದಿಷ್ಟು ಕ್ರೌಡ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಕಳೆದ 4-5 ದಿನಗಳಿಂದ ಅಂದ್ರೆ ಉದ್ಘಾಟನೆಗಿಂತ ಮುಂಚೆ ಏನು ಜನಗಳು ಬಂದಿದ್ರು ಅವರೆಲ್ಲರೂ ಕೂಡ ಬಹುತೇಕ ನಿನ್ನೆ ದರ್ಶನವನ್ನ ಪಡೆದಿದ್ದಾರೆ. ಈಗ ಹೊಸ ಭಕ್ತರು ಏನ್ ಬರ್ತಾ ಇದ್ದಾರೆ ಅವರು ನಿರಂತರವಾಗಿ ಬಂದು ದರ್ಶನವನ್ನ ಪಡ್ಕೊಂಡು ವಾಪಸ್ ಹೋಗುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಹೀಗಾಗಿ ಒಂದಿಷ್ಟು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ, ಮತ್ತೆ ಒಂದಿಷ್ಟು ಭದ್ರತೆ ಕ್ರಮಗಳನ್ನು ಕೂಡ ಹೆಚ್ಚು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಏನಂತಾರೆ ಕ್ರೌಡ್ ಸಿಗ್ತಾ ಇಲ್ಲ. ಅಂದ್ರೆ ಯಾಕಂದ್ರೆ ರಾಮಪಥದಲ್ಲೂ ಕೂಡ ನಿನ್ನೆ 2 ರಾಮಪಥಗಳು ಕೂಡ ತುಂಬಿ ತುಳುಕ್ತಾ ಇದ್ವು. ಇವತ್ತು ಒಂದಿಷ್ಟು ಕ್ರೌಡ್ ಕಂಟ್ರೋಲ್ ಆಗಿರುವಂತದ್ದು. ಮುಖ್ಯವಾಗಿ ಅಯೋಧ್ಯೆಯ ಹೊರಭಾಗದಲ್ಲಿ ಬಸ್, ಟಿಟಿ ಮತ್ತೆ ದೊಡ್ಡ ದೊಡ್ಡ ವಾಹನಗಳ ಮೂಲಕ ತಂಡವಾಗಿ ಏನ್ ಜನ ಬರ್ತಿದ್ರಲ್ಲ ಅವ್ರನ್ನ ತಡೆ ಹಿಡಿದು ಅವ್ರನ್ನ ಅಲ್ಲಿಂದಲೇ ನಡ್ಕೊಂಡು ಹೋಗುವಂತೆ ಸೂಚನೆಯನ್ನು ಕೊಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ಒಂದಿಷ್ಟು ಕ್ರೌಡ್ ಕಂಟ್ರೋಲ್ ಆಗಿದೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ರಾಮನ ಬಗೆಗಿನ ಭಕ್ತಿ ಎಂತದ್ದು ಅನ್ನುವಂಥದ್ದು ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ವಿದ್ಯಾ. ಎಸ್, ಖಂಡಿತವಾಗ್ಲೂ ನಿಜ. ಸ್ಟೇ ವಿತ್ ಮೀ ಶಬೀರ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಅರವಿಂದ, ಈಗ ರಾಮ ಮಂದಿರದ ಯಾವ ಭಾಗದಲ್ಲಿ ನೀವಿದ್ದೀರಿ ಅಥವಾ ಅಯೋಧ್ಯ ಎಲ್ಲಿದ್ದೀರಿ? ದರ್ಶನಕ್ಕೆ ಏನಾದರೂ ಟೈಮಿಂಗ್ಸ್ ವ್ಯವಸ್ಥೆ ಮಾಡಿದಾರಾ ಅಥವಾ ಈಗ ಇರುವಂತಹ ಕ್ರೌಡ್ ಕಂಪ್ಲೀಟ್ ಆಗಲಿ ಅಂತ 3 ಹೊತ್ತು ದರ್ಶನ ಇದೆಯಾ, ಹೇಗೆ? ವಿದ್ಯಾ, ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತಂದರೆ, ಪ್ರಮುಖವಾಗಿ ಅಯೋಧ್ಯೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಟೈಮಿಂಗ್ಸ್ ಇಲ್ಲ. ದೂರದ ಊರುಗಳಿಂದ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅವರು ಸಾಯಂಕಾಲ ಬರ್ಬೋದು, ರಾತ್ರಿ ಬರ್ಬೋದು, ಮಧ್ಯರಾತ್ರಿ ಬರ್ಬೋದು, ತಡರಾತ್ರಿ ಬರ್ಬೋದು. ಬಂದಂಥವ್ರೆಲ್ಲರೂ ಕೂಡ ಇಲ್ಲಿಲ್ಲೇ ಸ್ಟೇ ಮಾಡಿ ಸರಯೂ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಾನಿವಾಗ ರಾಮ ಮಂದಿರದ ಮುಂಭಾಗದಲ್ಲಿ ಕಾರಿಡಾರ್ನಲ್ಲಿದ್ದೀನಿ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇವಾಗ ನಿನ್ನೆಗೂ ಇವತ್ತಿಗೂ ವ್ಯತ್ಯಾಸವನ್ನು ನೀವೇ ಗಮನಿಸ್ಬೋದು ದೃಶ್ಯದಲ್ಲಿ. ನಿನ್ನೆ ಒಂದು ಸ್ಟ್ರೀಮ್ ಲೈನ್ ಆಗಿರಲಿಲ್ಲ, ಜನ ಕ್ಯೂ ನಿಲ್ಲೋದಕ್ಕಾಗ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಎಲ್ಲಿ ಬೇಕಾದರೂ ನುಗ್ಗುತ್ತಾ ಇದ್ರು. ಆದರೆ ನೋಡಿ ಪೊಲೀಸರು ಎಷ್ಟು ಚೆನ್ನಾಗಿ ಅವರ ಪೊಲೀಸರದ್ದೇ ಒಂದು ಬ್ಯಾರಿಕೇಡ್ ಆ ಕಡೆ ಮತ್ತು ಈ ಕಡೆ ಮೀಸಲು ಪಡೆ ಮತ್ತು ಪೊಲೀಸರು, ಉತ್ತರ ಪ್ರದೇಶ ಪೊಲೀಸರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಆ ಕಡೆ ಈ ಕಡೆ ಜಗ್ಗಾಡೋಂಗಿಲ್ಲ. ಕ್ಯೂನಲ್ಲಿ ಬರಬೇಕು, ಒಂದೇ ಲೈನ್ನಲ್ಲಿ ಬರಬೇಕು. ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಮೊದಲ ಹಂತದ ಚೆಕಿಂಗ್ ನಡೆಯುತ್ತೆ. ಚೆಕಿಂಗ್ ಆದ ತಕ್ಷಣ ಅವ್ರನ್ನ ಮೇನ್ ಗೇಟ್ ಒಳಗಡೆಗೆ ಬಿಡ್ತಾರೆ. ಅದನ್ನು ಗಮನಿಸ್ತಾ ಇದ್ದೀರಾ ತಾವು. ಯಾರು ಕೂಡ ಹರಿಬರಿ ಮಾಡ್ತಾ ಇಲ್ಲ. ಇವತ್ತು ನಿನ್ನೆ ನುಗ್ಗುತ್ತಾ ಇದ್ರು ವಿಪರೀತ. ಇವತ್ತು ತುಂಬ ಶಾಂತ ಚಿತ್ತರಾಗಿ, ಗೊತ್ತು ಅವರಿಗೆ ಬಹಳ ಬೇಗ ದರ್ಶನ ಆಗುತ್ತೆ ಅಂತ. ಕೇವಲ 1 ಗಂಟೆ ಒಳಗಡೆ ಇಲ್ಲಿಂದ ನಾನು ಹೇಳ್ತಾ ಇರೋ ಪಾಯಿಂಟಿಂದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಕೇವಲ 1 ಗಂಟೆ ಸಾಕು. ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಎಲ್ಲರೂ ಕೂಡ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಸಾಗ್ತಾ ಇದ್ದಾರೆ. ಮತ್ತು ಅಲ್ಲಿ VVIPಗಳೇನಾದರೂ ಬಂದರೆ ಒಂದು ವೇಳೆ ಅವ್ರಿಗೆ ಬಿಡೋದಕ್ಕೆ ಈ ಜನಗಳ ಮಧ್ಯದಲ್ಲಿ ಬಿಟ್ಟರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ರೆಡ್ ಕಾರಿಡಾರ್ ಅಂತ ಮಾಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಾ ಕೇಸರಿ ಬಣ್ಣದ ಒಂದು ಕಾರಿಡಾರನ್ನು. ಅದು VVIPಗಳಿಗೆ ಅಂತ ಮಾಡಿರ್ತಕ್ಕಂಥದ್ದು. ಅವರೇನಾದರೂ ದರ್ಶನಕ್ಕೆ ಬಂದರೆ, ಮೊನ್ನೆ ಯಾರು ಬರೋದಕ್ಕಾಗಿಲ್ಲ ಅವರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ ಮಂತ್ರಿಗಳು, ಬೇರೆ ಬೇರೆ ರಾಜ್ಯದ VVIPಗಳೆಲ್ಲ ಬರ್ತಾ ಇದ್ದಾರೆ. ಅವ್ರನ್ನ ಬಿಡೋದಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮಂದಿರದ ಒಳಭಾಗದ ವಿಚಾರವನ್ನು ಹೇಳೋದಾದರೆ, ನಿಮಗೆ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದು, ವಿಶೇಷ ಅರ್ಚನೆ ಮಾಡಿಸೋದು, ಕೂತ್ಕೊಳ್ಳೋದು ಇವೆಲ್ಲ ಇಲ್ಲ. ಹೋಗಬೇಕು, ದರ್ಶನ ಮಾಡ್ಕೋಬೇಕು, ಬರಬೇಕು, ಇಷ್ಟಕ್ಕೆ ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ತಾವು ಟೈಮಿಂಗ್ಸ್ ಬಗ್ಗೆ ಕೇಳಿದ್ರಿ ವಿದ್ಯಾ. ಸದ್ಯಕ್ಕೆ ಆ ಟೈಮಿಂಗ್ಸನ್ನು ನಿರ್ಧಾರ ಮಾಡಿಲ್ಲ. ಮ್ಯಾಕ್ಸಿಮಮ್ ದರ್ಶನವನ್ನು ಕೊಟ್ಬಿಡ್ಬೇಕು ಅಂತಂದ್ಬಿಟ್ಟು ರಾತ್ರಿ 11 ಗಂಟೆ ತನಕ ಕೂಡ ರಾಮಲಲ್ಲಾ ದರ್ಶನ ಆಗ್ತಾ ಇದೆ. ಮತ್ತು ಬೆಳಗ್ಗೆ 4 ಗಂಟೆಗೆ ಮತ್ತೆ ಓಪನ್ ಆಗ್ತಾ ಇದೆ. ಹೀಗಾಗಿ ಯಾರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇಲ್ಲ ವಿದ್ಯಾ. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ರಾಮಲಲ್ಲಾ ದರ್ಶನ ಮಾಡಿಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯ್ತಪ್ಪ, ಆ ದೇವರ ದರ್ಶನ ಆಯ್ತಪ್ಪ ಅಂತಕ್ಕಂಥ ಸಾರ್ಥಕ ಭಾವನೆಯಲ್ಲಿ ಇಲ್ಲಿಂದ ತೆರಳುತ್ತಾ ಇದ್ದಾರೆ ವಿದ್ಯಾ. ಓಕೆ, ಸ್ಟೇ ವಿತ್ ಮೀ ಅರವಿಂದ್ ಹಾಗೆ ಅರುಣ್, ನಿಮ್ಮಿಬ್ಬರನ್ನು ಸಂಪರ್ಕಕ್ಕೆ ತಗೊಳ್ತೀನಿ. ಶಬೀರ್, ಸರಯೂ ನದಿ ತಟದಲ್ಲಿದ್ದೀರಿ, ಮತ್ತೊಂದು ಜಾಗಕ್ಕೆ ಹೋಗಿ ರಿಪೋರ್ಟ್ ಅಂದ್ರೆ ಮತ್ತಷ್ಟು ಮಾಹಿತಿ ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ನಿಮಗೆ ಧನ್ಯವಾದ. ಇದೀಗ ಇದು ಅಯೋಧ್ಯೆಯ ಚಿತ್ರಣ, ಭಕ್ತರ ಸಂಖ್ಯೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ